ನಮಸ್ಕಾರ. ಧಾತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಯುರ್ವೇದಿಕ್ ಡಯಟ್ ಫುಡ್ ಅಂದರೆ ಏನು? ಸಾತ್ವಿಕವಾಗಿರುವಂತಹ ಆಹಾರಗಳನ್ನು ನಾವು ತಗೋಬೇಕು. ತಾಮಸಿಕ ರಾಜಸಿಕ ಫುಡ್ಗಳನ್ನು ತಗೋಬಾರ್ದು. ಹಾಗಾದರೆ ಸಾತ್ವಿಕ ಆಹಾರ ಫುಡ್ ಅಂತಂದರೆ ಏನು? ಹೋಲ್ ಗ್ರೇನ್ಸು, ರೈಸು, ಬಾರ್ಲಿ, ಫ್ರೆಶ್ ವೆಜಿಟೇಬಲ್ಸು, ಫ್ರೆಶ್ ಲೀಫಿ ವೆಜಿಟೇಬಲ್ಸು, ಸೀಡ್ಸು, ನಟ್ಸು, ಫ್ರೆಶ್ ಆಗಿರುವಂತಹ ಮಿಲ್ಕು, ತುಪ್ಪ, ಮೊಸರು, ಬಟರ್ ಮಿಲ್ಕು, ಜಾಗರಿ, ಹನಿ, ಈ ಥರದ ಫುಡ್ಗಳನ್ನು ತಗೋಬೇಕು. ಸ್ಪೈಸಿ ಅಂತ ಬಂದಾಗ ಟರ್ಮರಿಕ್ಕು, ಜಿಂಜರು, ಫ್ಲೇವರ್ ಅಂತ ಬಂದಾಗ ಜೀರಿಗೆ, ಆ ಥರದ್ಗಳನ್ನು ತಗೋಬೇಕು. ಸೈಂಧವ ಲವಣನ ಯೂಸ್ ಮಾಡಬೇಕು. ಸ್ಟೀಮ್ಡ್ ಫುಡ್ಗಳನ್ನು ತಗೋಬೇಕು. ಆಮೇಲೆ ಸ್ವೀಟ್ ಆಗಿರಬೇಕು, ಸ್ವಲ್ಪ ತಿಕ್ತವಾಗಿರಬೇಕು. ಹಾಗಾದರೆ ತಾಮಸಿಕ ಫುಡ್ ಅಂತಂದರೆ ಏನು? ರಿಫೈನ್ಡ್ ಆಯಿಲ್ಗಳನ್ನು ಬಳಸಿರ್ತಾರಂತಲ್ಲ, ಅಂಥದ್ದು ಫುಡ್ಗಳನ್ನು ತಗೋಬಾರ್ದು. ಹೆವಿ ಡೈಜೆಸ್ಟ್ ಆಗುವಂತಹ ಫುಡ್ಗಳನ್ನು ತಗೋಬಾರ್ದು. ಆಮೇಲೆ ಅನ್ಹೆಲ್ದಿ ಫ್ಯಾಟ್ಸ್, ಮೈದಾ, ವನಸ್ಪತಿ, ಆ ಥರದ ಫುಡ್ಗಳನ್ನು ತಗೋಬಾರ್ದು. ರಾಜಸಿಕ ಅಂತಂದರೆ ಏನು? ತುಂಬ ಹಾಟ್ ಆಗಿರೋದು, ತುಂಬ ಸ್ಪೈಸಿ ಆಗಿರೋದು, ಎಕ್ಸೆಸಿವ್ ಟೀ, ಕಾಫಿ ಕುಡಿಯುವಂಥದ್ದು, ಆ ಥರದ್ಗಳನ್ನು ನಾವು ಮಾಡಬಾರ್ದು. ಹಾಗಾದರೆ ಆಯುರ್ವೇದಿಕದಲ್ಲಿ ಫುಡ್ ಪ್ರಿಪ್ರೇಷನ್ ಯಾವ ಥರ ಇರುತ್ತೆ ಅಂತಂದರೆ ಖಿಚಡಿ ಥರ ಇರುತ್ತೆ, ಆಮೇಲೆ ಬಟರ್ ಮಿಲ್ಕ್ ಥರ ಇರುತ್ತೆ, ಸ್ಟೀಮ್ಡ್ ಆಗಿರುತ್ತೆ, ಇಡ್ಲಿ ಥರ. ಆಮೇಲೆ ಯಾವಾಗಲೂ ನಾವು ಫ್ರೆಶ್ ಆಗಿರೋ ಫುಡ್ಗಳನ್ನು ತಿನ್ನಬೇಕು. ಅದು ವಾರ್ಮ್ ಆಗಿರಬೇಕು, ಸ್ಟೀಮ್ಡ್ ಆಗಿರಬೇಕು, ಮನಸ್ಸಿಗೆ ಪ್ಲೆಸೆಂಟ್ ಕೊಡೋ ಥರ ಇರಬೇಕು, ಸ್ವೀಟ್ ಆಗಿರಬೇಕು, ಲೈಟಾಗಿ ಡೈಜೆಷನ್ ಆಗುವಂತಹ ಫುಡ್ಗಳನ್ನು ತಗೋಬೇಕು. ಕೂಲಿಂಗ್ ಪ್ರಾಪರ್ಟೀಸ್ ಇರಬೇಕು. ಮೇನ್ಲಿ ಹೇಳಬೇಕಂದ್ರೆ ಸ್ಟೀಮ್ಡ್ ಥರ ಮತ್ತು ಫ್ರೆಶ್ ಆಗಿರೋದು, ವಾರ್ಮ್ ಆಗಿರೋ ಫುಡ್ಗಳನ್ನು ತಗೋಬೇಕು. ಈ ಮಾಹಿತಿ ಯಾರಿಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.